ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ತನಕ ರಾಜ್ಯ ರಾಜಕೀಯದ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಇನ್ನು ಮೋದಿ ವಿಚಾರದ ಬಗ್ಗೆ ಚರ್ಚೆ ಮಾಡಲೇಬೇಕು. ಮೋದಿ ಏನು ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಅದೊಂದು ದೊಡ್ಡ ಸುದ್ದಿ ಆಗುತ್ತೆ. ಮೋದಿ ನಾಯಿ ಮರಿ ವಿಚಾರವಾಗಿ ಮಾತಾಡಿದ್ರು ಕೂಡ ಅದು ಬೇರೆ ಬೇರೆ ಚರ್ಚೆಗೆ ಕಾರಣವಾಗಿರುವಂಥದ್ದು. ಈಗ ಮೋದಿ ಕೊಟ್ಟಿರುವಂಥ ಒಂದು ಸ್ಟೇಟ್ಮೆಂಟ್ ಒಂದು ದೊಡ್ಡ ಸುದ್ದಿಗೆ ಗ್ರಾಸವಾಗಿದೆ. ಅದು ಕಾಂಗ್ರೆಸ್ನ ಜಾತ್ಯತೀತತೆಯ ಬಗ್ಗೆ ಮೋದಿ ಹೇಳಿದಂಥ ಮಾತು. ಕಾಂಗ್ರೆಸ್ ಜಾತ್ಯತೀತತೆಯ ಬಗ್ಗೆ ಅವರು ಪ್ರಶ್ನೆ ಮಾಡಿದ್ದಾರೆ. ಇದು ಲೆಕ್ಕದಲ್ಲಿ ಬುರ್ಕಾ ಜಾತ್ಯತೀತತೆ. ಕೆಲವು ಸಂದರ್ಭಗಳಲ್ಲಿ ಇವರು ಬುರ್ಕಾ ದೊಡ್ಡ ಬಂಕರ್ಗಳಲ್ಲಿ ಸೇರ್ಕೊಂಡ್ಬಿಡ್ತಾರೆ. ಅಪ್ಪಿ ತಪ್ಪಿ ಅವರು ಉತ್ತರ ಕೊಡಲ್ಲ, ಬೇಕಾದಂಥ ಸಂದರ್ಭದಲ್ಲಿ ಮಾತ್ರ ಹೊರಗಡೆ ಬಂದು ಉತ್ತರ ಕೊಡ್ತಾರೆ ಅನ್ನುವಂಥ ಧಾಡಿನಲ್ಲಿ ಮೋದಿ ಮಾತಾಡಿರುವಂಥದ್ದು. ಈಗ ಅದೊಂದು ದೊಡ್ಡ ಸುದ್ದಿಯಾಗಿದೆ. ಇದಕ್ಕೆ ಕಾಂಗ್ರೆಸ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದೆ. ಬೆತ್ತಲೆ ಕೋಮುವಾದಕ್ಕಿಂತ ಈ ಬುರ್ಕಾ ಜಾತ್ಯತೀತತೆನೇ ವಾಸಿ ಅಂತ ಅಜಯ್ ಮಕನ್ ಹೇಳಿದ್ದಾರೆ. ಜಾತ್ಯತೀತತೆ ದೇಶವನ್ನು ಒಂದುಗೂಡಿಸುತ್ತೆ, ಆದರೆ ಈ ಕೋಮುವಾದ ಅನ್ನುವಂಥದ್ದು ದೇಶವನ್ನು ಒಡೆಯುತ್ತೆ ಅನ್ನುವಂಥ ಮಾತನ್ನು ಕಾಂಗ್ರೆಸ್ ಹೇಳಿದೆ. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ಸುಧಾಕರ್ ಅವರಿಂದ ಆರಂಭ ಮಾಡ್ತಾ ಇದ್ದೀನಿ. ಡಾಕ್ಟರ್ ಸುಧಾಕರ್, ಮೋದಿ ಏನು ಹೇಳಿದ್ರು ಕೂಡ ಒಂದು ಬಣನೇ ಇದೆ ನಿಮ್ಮದು. ಅದನ್ನು ತಿರುಚಿ ಪರಚಿ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಯಾವ ರೀತಿ ಮುಟ್ಟಿಸ್ಬೇಕು ಅದನ್ನು ಒಂದು ವ್ಯವಸ್ಥಿತವಾಗಿ ಮಾಡ್ತಾ ಇದೆ ಅನ್ನುವಂಥದ್ದು. ಇಲ್ಲಿ ತನಕ ಮೋದಿ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಗಳು ಅಷ್ಟೊಂದು ದೊಡ್ಡ ವಿಚಾರ ಆಗಿರಲಿಲ್ಲ. ಮೋದಿ ಈಗ ಮಾತಾಡ್ತಾ ಇದ್ದಾರೆ. ಈಗ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಮೇಲೆ ಮೋದಿಯ ಒಂದೊಂದು ವಿಚಾರವನ್ನು ಕೂಡ ಹಿಡ್ಕೊಂಡು ನೀವು ಅದನ್ನು ಜನಗಳಿಗೆ ಹೇಗೆ ಮುಟ್ಟಿಸ್ತೀರೋ ಆ ಪ್ರಯತ್ನ ಮಾಡ್ತಾ ಇದ್ದೀರಿ ನೀವು ಅಂತ. ನೋಡಿ, ನಮ್ಮ ದೇಶ ವೈವಿಧ್ಯತೆಯಲ್ಲಿ ಅಖಂಡತೆಯನ್ನು ಕಂಡಿರ್ತಕ್ಕಂಥ ದೇಶ. ಇಂಥ ದೇಶದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಲಿಕ್ಕೆ ಇವರು ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಕೇವಲ ಗುಜರಾತು, ಕೆಲವು ಉತ್ತರ ಭಾರತದ ಕೆಲವು ರಾಜ್ಯಗಳಲ್ಲಿ ಇವರ ಒಂದು ಸ್ವರಗಳು ಎಲ್ಲ ಕೇಳಿಸ್ತಾ ಇದೆ. ಹಾಗಾಗಿ ಅವರು ಇಡೀ ದೇಶವನ್ನು ಮುಟ್ಲಿಕ್ಕೆ ಇಂತಹ ಅಚಾತುರ್ಯವಾದಂತಹ ಸೆನ್ಸೇಷನಲ್ ಸ್ಟೇಟ್ಮೆಂಟ್ಸ್ ಕೊಡೋದ್ರ ಮುಖಾಂತರ ಅವರು ಒಂದು ಲೀಡರ್ಶಿಪ್ ತೆಗೆದುಕೊಳ್ಬೇಕಾ ಅಂತ ನನಗೆ ಮೋದಿ ಕಂಡ್ರೆ ಯಾಕೆ ಭಯ ನಿಮಗೆ? ನಮಗೆ ಭಯ ಖಂಡಿತ ಇಲ್ಲ. ಅವ್ರನ್ನ ವೆಲ್ಕಮ್ ಮಾಡ್ತೀವಿ. ಲೆಟ್ ಹಿಮ್ ಬಿ ಎ ಪ್ರೆಸಿಡೆಂಟ್ ಆರ್ ಈವನ್ BJPಯಿಂದ ಪ್ರೆಸಿಡೆಂಟ್ ಆಗಿಬಿಡ್ಲಿ, ನಮಗೇನು ತೊಂದರೆ ಇಲ್ಲ. ನಮ್ಮ ತತ್ವ ಸಿದ್ಧಾಂತಗಳ ಮೇಲೆ ನಾವು ಹೋರಾಟ ಮಾಡ್ತಕ್ಕಂಥವ್ರು. ನಮಗೆ ಯಾವುದೇ ಒಬ್ಬ ನಾಯಕರು ಎದುರಾಳಿಗಳ ಆಗೋದೇ ಇಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಯಾವತ್ತೂ ಸಾಮೂಹಿಕ ನಾಯಕತ್ವದಲ್ಲೇ ನಾವು ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು. ಎದುರಾಳಿ ಪಕ್ಷಗಳು ಯಾರು ನಾಯಕರು ಇರ್ತಾರೆ ಆ ಸಂದರ್ಭಗಳ ಅನುಗುಣ ನಾವು ಯಾವತ್ತೂ ಕಾರ್ಯತಂತ್ರವನ್ನು ರೂಪಿಸೋದಿಲ್ಲ. ಇವ್ರನ್ನ ಟಾರ್ಗೆಟ್ ಮಾಡಲಿಕ್ಕೆ, ಇವ್ರ ಮಾತನ್ನ ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸಲಿಕ್ಕೆ ದಿಗ್ವಿಜಯ್ ಸಿಂಗ್ ಅಂತವ್ರದ್ದು ಒಂದು ಬಣನೇ ಇದೆ ನಿಮ್ಮಲ್ಲಿ ಅಂತ. ಇಲ್ಲ, ನೀವು ಯೋಚನೆ ಮಾಡಿ, ಇಂತಹ ಒಂದು ಅಶಾಂತಿ ನಿರ್ಮಾಣ ಮಾಡುವಂಥ ಸ್ಟೇಟ್ಮೆಂಟ್ಸ್ ಕೊಟ್ಟಾಗ ಕಾಂಗ್ರೆಸ್ನ ನಾಯಕರುಗಳು ಅದನ್ನ ಬಣಿಸದೆ ಹೋದರೆ ದೇಶದಲ್ಲಿ ಶಾಂತಿ ಎಲ್ಲಿ? ಓಕೆ ರವಿ, ಇದು ಕಾಂಗ್ರೆಸ್ ಪಕ್ಷದ ಹತಾಶೆಯ ಒಂದು ಸ್ಥಿತಿ ಏನು ತಲುಪಿದೆ ಕಾಂಗ್ರೆಸ್ ಪಕ್ಷ. ಹಾಗಾಗಿ ಇವತ್ತು ಇಂತಹ ಒಂದು ಸ್ಟೇಟ್ಮೆಂಟ್ಗಳನ್ನು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಕೊಡೋಕ್ಕೆ ಶುರು ಮಾಡಿದ್ದಾರೆ. ಇವತ್ತು ಮೋದಿಯವರು ಏನು ಹೇಳಿದರೆ ತಕ್ಷಣ ಈಗಾಗಲೇ ಮೊನ್ನೆ ನಾಯಿ ಮರಿ ವಿಷಯ ತಗೊಂಡ್ರು. ಅವತ್ತು ನರೇಂದ್ರ ಮೋದಿಯವರು ಹೇಳಿದ್ದು, ಒಂದು ನಾಯಿ ಮರಿ ಕೂಡ ಒಂದು ಕಾರಿನ ಚಕ್ರಕ್ಕೆ ಸಿಗಾಕೊಂಡ್ರೆ ಅದು ಸತ್ರ ನನಗೆ ನೋವಾಗುತ್ತೆ ಅಂತಕ್ಕಂಥದ್ದನ್ನು ಹೇಳಿದರು. ಇವತ್ತು ಬುರ್ಕಾ ವಿಷಯ, ಇವತ್ತು ದೇಶದಲ್ಲಿ ಆಗ್ತಾ ಇರತಕ್ಕಂತಹ ಏನು ಕರಪ್ಷನ್ಗಳಿರ್ಬೋದು, ಡೆವಲಪ್ಮೆಂಟ್ ಬಗ್ಗೆ ಮಾತಾಡಬೇಕಾಗಿತ್ತು, ಕರಪ್ಷನನ್ನು ತಡೆ ಹಿಡಿಯೋದ್ರ ಬಗ್ಗೆ ಮಾತಾಡಬೇಕಾಗಿತ್ತು. ಈ ಎಲ್ಲ ವಿಷಯಗಳನ್ನು ಬಿಟ್ಟುಬಿಟ್ರು ಅವರು. ಇವತ್ತು ಯಾಕೆ ಅಂತ ಹೇಳಿದರೆ, ಒಂದೇ ನಿಮಿಷ, ಗೋಧ್ರಾ ಇಶ್ಯೂ ಅಲ್ಲಿ, ಗೋಧ್ರಾ ವಿಚಾರದಲ್ಲಿ ಜನರು ಸತ್ತಾಗ ನಿಮಗೆ ನಿಮ್ಮ ಭಾವನೆ ಏನಾಯಿತು, ನಿಮಗೆ ಹೇಗೆ ಅನಿಸ್ತು ಅಂತ ಕೇಳಿದಾಗ ಅವ್ರು ಕೊಡ್ತಕ್ಕಂಥ ಒಂದು ಎಕ್ಸಾಂಪಲ್, ಉದಾಹರಣೆ ನೋಡಿ. ಒಂದು ಕಾರಿನ ಮುಂದೆ ಅವರು ನಾಯಿ ಮರಿ ಸತ್ತಾಗ ಅವ್ರಿಗೆ ಎಷ್ಟು ನೋವಾಗ್ತದೆ ಅನ್ನೋ ಒಂದು ತಾತ್ಪರ್ಯದಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಉದಾಹರಣೆ ಇದೆಯಲ್ಲ, ಇದು ನಿಜಕ್ಕೂ ಅಮಾನವೀಯ ಅಂತ ಇದು ನಾಯಕರು ಬಿಡಿ, ಯಾವ ಒಬ್ಬ ಅವಿದ್ಯಾವಂತ ಇದಕ್ಕೆ ನನಗೆ ನೋವಾಗ್ತಕ್ಕಂಥ ಸ್ಥಿತಿಯಲ್ಲಿ ಬೇರೆ ಮನುಷ್ಯರುಗಳು ಸಾಯ್ತಾ ಇದ್ದಂತಹ ಪರಿಸ್ಥಿತಿ ಬಂದಾಗ ನನಗೆ ನೋವಾಗಲ್ಲ ಅಂತಕ್ಕಂಥದ್ದನ್ನು ವ್ಯಕ್ತಪಡಿಸಿದ್ದಾರೆ. ಗೋಧ್ರಾ ವಿಚಾರಕ್ಕೆ ಹೋದ್ರೆ ಅವತ್ತು ದಿಗ್ವಿಜಯ್ ಸಿಂಗ್ ಏನು ಹೇಳಿದ್ರು? ಗೋಧ್ರಾ ಏನು 2002 ಫೆಬ್ರವರಿ ನೀವು ಗೋಧ್ರಾ ವಿಚಾರ ಗೋಧ್ರಾದಲ್ಲಿ ಗಲಾಟೆ ಸಂಭವಿಸಿತು. ಹೇಳ್ತೀನಿ ಅಲ್ಲ, ಒಂದು ನಿಮಿಷ ನಾನು ಹೇಳ್ತೀನಿ. ದಿಗ್ವಿಜಯ್ ಸಿಂಗ್ ವಿಷಯ ಪ್ರಸ್ತಾಪ ಮಾಡಿದ್ದಕ್ಕೋಸ್ಕರ ಹೇಳ್ತೀನಿ. ಅವತ್ತು 27ನೇ ತಾರೀಕೆ ಮೋದಿಯವರು ಏನು ಇದ್ರ ಬಗ್ಗೆ ಆಕ್ಷನ್ ತಗೊಳ್ಬೇಕು ತಗೊಂಡು ಅವತ್ತು ಸಾಯಂಕಾಲನೇ ಕರ್ಫ್ಯೂ ಹೇರಿದ್ರು. ಕರ್ಫ್ಯೂ ಹೇರಿದಂಥ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಅವತ್ತು ಜಾರ್ಜ್ ಫರ್ನಾಂಡಿಸ್ ಅವರಿಗೆ, ಅವತ್ತು ಡಿಫೆನ್ಸ್ ಮಿನಿಸ್ಟರ್ ಬಹುಶಃ ಅವತ್ತು ಅವರಿಗೆ ಕಾಗದ ಬರೆದು ರಕ್ಷಣೆ ಕೊಡಬೇಕು, ಕೈ ಮೀರಿ ಹೋಗ್ತಾ ಇದೆ ಗೋಧ್ರಾದಲ್ಲಿ ಅಂತಕ್ಕಂಥದ್ದನ್ನು ತಿಳಿಸಿದರು. ಅಕ್ಕಪಕ್ಕದ ರಾಜ್ಯಗಳು, ಮಹಾರಾಷ್ಟ್ರ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ರಾಜಸ್ಥಾನ್ ಇರ್ಬೋದು, ಅವತ್ತು ಮಹಾರಾಷ್ಟ್ರದಲ್ಲಿ ಮುಖ್ಯಮಂತ್ರಿ ಆಗಿದ್ದವರು ಇದೇ ದಿಗ್ವಿಜಯ್ ಸಿಂಗ್. ಅವ್ರ ಕೈಲಿ ಕಾಗದ ಬರೆದು ಇವತ್ತು ಕೈ ಮೀರಿ ಹೋಗ್ತಾ ಇದೆ ಮಧ್ಯಪ್ರದೇಶಲ್ಲಿ. ಅವತ್ತು ಕೇಳಿದಂಥ ಸಂದರ್ಭದಲ್ಲಿ ಅವರು ಏನು ಹೇಳಿದ್ರು, ಅವತ್ತು ಕಾಗದವನ್ನು ಅವರು 28ನೇ ತಾರೀಕು ಬರೆದಂಥ ಕಾಗದವನ್ನು ನೋಡಲಿಕ್ಕೆ 13 ದಿನ ಟೈಮ್ ತಗೊಂಡ್ರು. 13 ದಿವಸ ಕಳೆದ ಮೇಲೆ
ಇವತ್ತು ಇಲ್ಲಿ ಕಂಟ್ರೋಲಿಗೆ ಬರ್ತಾ ಇಲ್ಲ ಅಂತಕ್ಕಂಥ ಪಕ್ಕದಲ್ಲಿರ್ತಕ್ಕಂಥ ಒಂದು ರಾಜ್ಯಕ್ಕೆ ಮುಸಲ್ಮಾನರ ಈಗ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ಅವರಿಗೆ ಕಾಳಜಿ ಇದ್ದಿದ್ರೆ ಒಂದ್ ನಿಮಿಷ ಕಾಳಜಿ ಇದ್ದಿದ್ರೆ ಅವತ್ತು ಅದ್ರ ಬಗ್ಗೆ ಅವರು ಆದ್ರೆ ಅವತ್ತು ಮಾಡ್ಲಿಲ್ಲ. ಇವತ್ತು ಬುರ್ಕಾ ವಿಚಾರದಲ್ಲೂ ಕೂಡ ಅಷ್ಟೇ. ಇವತ್ತು ಏನ್ ಆಗ್ತಾ ಇದೆ ವಸ್ತುಸ್ಥಿತಿಯನ್ನ ಮೋದಿ ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ನಿಮ್ಮ ಸೆಕ್ಯುಲರಿಸಮ್ ಏನಿದೆ ಇದೆಲ್ಲ ಬಾಯಲ್ಲಿ ಮಾತ್ರ ಸೆಕ್ಯುಲರಿಸಮ್. ಇವತ್ತು ಏನು ನೀವು ಆಡಳಿತವನ್ನ ಕೊಡಕ್ಕಾಗ್ತಾ ಇಲ್ಲ, ಇದ್ರ ಬಗ್ಗೆ ಕಾಮೆಂಟ್ಸ್ಗಳು ಬರ್ತಾ ಇದ್ದಂತ ಸಂದರ್ಭದಲ್ಲಿ ಇದನ್ನ ಮುಚ್ಕೊಳ್ಳೋದಕ್ಕೋಸ್ಕರವಾಗಿ ಈ ತರ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ ಹೊರತು ಇದ್ರಲ್ಲಿ ಬೇರೆ ವಿಶೇಷವಾದಂತಹ ಅರ್ಥಗಳನ್ನ ನೀವು ಕಲ್ಪಿಸಬೇಕಾಗಿಲ್ಲ. ಪ್ರಚಾರ ಸಮಿತಿ ಅಧ್ಯಕ್ಷರಾದರು ಆಗಿದ ತಕ್ಷಣ ಅವರ ಅಧಿನಾಯಕರಾದಂಥ ಅದ್ವಾನಿರವರು ಅವರೇ ರಾಜೀನಾಮೆ ಕೊಟ್ಟು ಮನೇಲಿ ಕೂತ್ಕೊಳ್ಳೋಂಥ ಪ್ರಸಂಗ ಎಲ್ಲ ನಡೀತು. ಎಲ್ಲ ನಾಯಕರುಗಳು ಓಲೈಸಿ ಅವ್ರನ್ನ ವಾಪಸ್ ಕರೆದು ಇವರು ಕಂಟಿನ್ಯೂ ಆಗಲೇಬೇಕು, ನಮಗೆ ಮೋದಿ ಅವರು ಇಲ್ಲ ಅಂದ್ರೆ ನಮಗೆ ಬಿಜೆಪಿನೇ ಇಲ್ಲ, ಅವರ ನಾಯಕತ್ವದ ಅಡಿನೇ ಹೋಗ್ಬೇಕು ಅನ್ನೋ ಸಂದರ್ಭದಲ್ಲಿ ಈ ತರ ಒಂದು. ಆದ್ರೆ ನಿಮ್ಮ ಪಕ್ಷದ ನಾಯಕರಿಗೆ ಮೋದಿ ಅವರನ್ನು ಕಂಡ್ರೆ ಅದು ಯಾಕೆ ಅಷ್ಟು ಹೆದರಿಕೆ ಅಂತಕ್ಕಂಥದ್ದನ್ನ ಪ್ರಶ್ನೆ ಕೇಳಿದ್ದಾರೆ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಮೋದಿಯನ್ನ ಇಡೀ ರಾಷ್ಟ್ರದ ಜನ ಒಪ್ಕೋತಾ ಇದ್ದಾರೆ. ಗುಜರಾತ್ನಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿಗಳನ್ನ ಜನ ಗುರುತಿಸ್ತಾ ಇದ್ದಾರೆ. ಒಂದು ನಿಮಿಷ ರವಿ ಸುಬ್ರಹ್ಮಣ್ಯ, ಗುಜರಾತಿನ ಅಭಿವೃದ್ಧಿ, ಗೋಧ್ರಾ, ಇದರ ಬಗ್ಗೆ ಪ್ರತ್ಯೇಕವಾಗಿ ಚರ್ಚೆ ಮಾಡೋಣ. ಈಗ ಗುಜರಾತಲ್ಲಿ ಏನು ಅಭಿವೃದ್ಧಿ ಆಗಿದೆ ಅನ್ನೋದು ಕೂಡ ಬಹಳ ಚೆನ್ನಾಗಿ ನಾವು ತಿಳ್ಕೊಂಡಿದ್ದೀವಿ. ಅಂಕಿಅಂಶಗಳು ದಾಖಲೆಗಳು ನಮ್ಮ ಹತ್ರನೂ ಇದೆ. ಅದಕ್ಕೆ ಇನ್ನೊಂದು ದಿನ ಮಾಡೋಣ, ಆ ವೇದಿಕೆಗೆ ನಾವು ಬರ್ತೀವಿ, ಮಾಡೋಣ. ಗುಜರಾತಿನ ಅಭಿವೃದ್ಧಿ ಎಂಥ ಅಭಿವೃದ್ಧಿ ನಾನು ಹೇಳೋಣ, ಬೇಡ ಈಗ. ಆದರೆ ಒಂದು ಹೇಳ್ತೀನಿ, ಇಲ್ಲಿ ಮೋದಿ ಫ್ಯಾಕ್ಟರ್ನ ನನಗನ್ನಿಸುತ್ತೆ ನಾವೆಲ್ಲೋ ಒಂದು ರೀತಿಯಲ್ಲಿ ತುಂಬ ಉತ್ಪ್ರೇಕ್ಷೆ ಮಾಡ್ತಾಯಿದ್ದೀವಿ. ಯಾಕೆ ಅಂತಂದರೆ ಈಗ ಈ BJP ಮೋದಿ ಇವರ ತತ್ವ ಸಿದ್ಧಾಂತಗಳನ್ನ ಇದನ್ನು ಹೊಸ್ತಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕಾಂಗ್ರೆಸ್ಸು ಸಾಫ್ಟ್ ಹಿಂದುತ್ವ, BJP ಹಾರ್ಡ್ ಹಿಂದುತ್ವ. ಎರಡು ಹಣೆ ಬರೋನು ಅದೇನೆ. ಇದು ಜಾತ್ಯತೀತತೆ ಅಂತ ಕಾಂಗ್ರೆಸ್ ಹೇಳ್ಕೊಳ್ಳೋದು ಕೂಡ ನನ್ನ ದೃಷ್ಟಿ ಒಳಗಡೆ ಅಷ್ಟೇ ಅಪಹಾಸ್ಯಕ್ಕೀಡಾಗುವಂಥದ್ದು. ನಾವು ನೋಡಿದ್ದೀವಿ, ಒಂದು ದೃಢವಾದಂಥ ದಿಟ್ಟ ನಿರ್ಧಾರ ತೆಗೆದುಕೊಳ್ಳುವಂಥ ಅವಕಾಶ, ಅಸ್ತ್ರ, ಅಧಿಕಾರ ಇದ್ದಾಗ ಕಾಂಗ್ರೆಸ್ಸು ಎಲ್ಲಿ ನಾನು ಇದನ್ನು ತೊಗೊಂಡ್ಬಿಟ್ರೆ ಒಂದು ಮೇಜರ್ ಸೆಕ್ಟರ್ ಅದನ್ನು ಎಲ್ಲಿ ವಿರೋಧ ಕಟ್ಕೋತೀನೋ ಅಂದಾಗ ಸ್ವಲ್ಪ ಹಿಂಗೆ ತೇಲ್ಸಿ ಪಾಲಿಸಿ ಮಾಡಿದ್ದು ನಮ್ಮ ಹಣೆ ಬರದಲ್ಲಿ ಇತಿಹಾಸದಲ್ಲಿ ಕಂಡುಕೊಂಡಿದ್ದೀವಿ. ಹಾಗಾಗಿ ಕಾಂಗ್ರೆಸ್ಸು ಕೂಡ ಎಲ್ಲೋ ಒಂದು ಕಡೆಯಲ್ಲಿ ಸಾಫ್ಟ್ ಹಿಂದುತ್ವನ ಉರುಳಿಸ್ಕೊಂಡಿದೆ. ಮೋದಿ ಫ್ಯಾಕ್ಟರ್ ಏನಾಗಿದೆ ಅಂದರೆ, ಮೋದಿಗೆ ಒಂದು ಈಗ ಅಂತಂದ್ರೆ JDS ಒಂದೇ ಸರ್ ನಿಮ್ಮ ಪ್ರಕಾರ? ನಾನು ನೋಡಿ ಸರ್, ನಾನು ಹೇಳ್ತೀನಿ, ನಾನಂತೂ ಅಪ್ಪಟ ಜಾತ್ಯತೀತ, ಬಿಡಿ, ಅದು ಪ್ರಶ್ನೆ ಬೇಡ. ಆದ್ರೆ ಒಂದೇ ಏನಾಗಿದೆ ಅಂತ ಹೇಳಿದ್ರೆ, ಅಲ್ಲ ಒಂದು ನಿಮಿಷ, ನನ್ ಬೇಡ, ನಾನು ನಮ್ಮ ಪಕ್ಷದ ನಾನು ಹೇಳ್ತಾ ಇಲ್ಲ, ವೈಯಕ್ತಿಕವಾಗಿ ಹೇಳಿದ್ದು ದತ್ತ, ನಾನು ಹೇಳ್ತೀನಿ ನಮ್ಮ ಪಕ್ಷದ ವಿಷಯದಲ್ಲಿ ನಾನು ಹೇಳ್ತೀನಿ ಕೇಳಿ. ನಾವು ಯಾವಾಗಲೂ ಕೂಡ ರಾಷ್ಟ್ರೀಯ ಪಕ್ಷಗಳ ವಿರುದ್ಧವಾಗಿರುವ ಹೊರತು ತಾತ್ವಿಕವಾದಂಥ ನಿಲುವುಗಳಲ್ಲಿ ನಾವು ಯಾವಾಗಲೂ ಕೂಡ, ಈಗ ನಾನು ಬೇರೆ ಬೇರೆ ಸಂದರ್ಭ ಬಂದಾಗ ಹೇಳ್ಬೋದು, ಒಂದೇ ಮಾತು ಹೇಳ್ತೀನಿ, ಮೋದಿ ಫ್ಯಾಕ್ಟರ್ನ ತೀರಾ ನಾವು ಮಾಧ್ಯಮಗಳಾಗಲಿ ನನ್ನ ಅಭಿಪ್ರಾಯದಲ್ಲಿ ತೀರಾ ಉತ್ಪ್ರೇಕ್ಷೆ ಮಾಡಾಗತ್ತೆ. ಮೋದಿ ಒಬ್ಬ BJP ಪಕ್ಷದ ಪ್ರಚಾರ ಸಮಿತಿ ಅಧ್ಯಕ್ಷ, ಪ್ರೈಮ್ ಮಿನಿಸ್ಟರ್. ಕಾಂಗ್ರೆಸ್ನವರಿಗೆ ಯಾಕೆ ಈ ತರ ಇದ್ದಕ್ಕಿದ್ದಂಗೆ ಅಲ್ಪಸಂಖ್ಯಾತರ ಮೇಲೆ ಒಲವು ಜಾಸ್ತಿ ಆಗ್ತಾ ಇದೆ, ಇದನ್ನು ಜಾತ್ಯತೀತ ಸೆಕ್ಯುಲರಿಸಮ್ ಅಂತ ತರ್ತಾ ಇದ್ದಾರೆ ಅಂದ್ರೆ, ಇವತ್ತು ಗುಜರಾತ್ನಲ್ಲಿ ಸುಮಾರು 31% ಜನ ಮುಸಲ್ಮಾನರು ಇವತ್ತು BJPಗೆ ಬೆಂಬಲವನ್ನು ವ್ಯಕ್ತಪಡಿಸಿದ ಚುನಾವಣೆಗಳಲ್ಲಿ. ರವಿಸುಬ್ರಹ್ಮಣ್ಯ, ಇದಕ್ಕೆ ಸಂಬಂಧಪಟ್ಟ ಇನ್ನಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಸೊ ಇನ್ನಷ್ಟು ಮಾತಾಡೋದ್ರ ಬಗ್ಗೆ ಅದರ ಮತ್ತೊಮ್ಮೆ ವಿರಾಮ.